ಅನರ್ಹ ಮತದಾರರ ಹೆಸರನ್ನ ರದ್ದು ಮಾಡಿ ಮತಪಟ್ಟಿಯನ್ನ ಅತ್ಯಂತ ನಿಖರಬದ್ಧವಾಗಿ ಇಡೋ ಉದ್ದೇಶ ಇಟ್ಕೊಂಡಿರೋ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಅನ್ನ ಕರ್ನಾಟಕ ಸೇರಿದ ಹಾಗೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶುರು ಮಾಡೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಡಿಸೈಡ್ ಮಾಡಿದೆ. ಮೊದಲ 2 ಸುತ್ತಿನಲ್ಲಿ ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗೋವಾ, ಛತ್ತೀಸ್ಗಢ, ಗುಜರಾತ್, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ, ಅಸ್ಸಾಂ ಮತ್ತು ಪುದುಚೇರಿಗಳಲ್ಲಿ ಈ ಪ್ರಕ್ರಿಯೆ ನಡೆಸಲಾಗಿತ್ತು. ಎರಡನೇ ಹಂತದಲ್ಲಿ 12 ರಾಜ್ಯಗಳಲ್ಲಿ ನಡೆದ ಪರಿಷ್ಕರಣೆ ನಂತರ 50.99 ಕೋಟಿ ಮತದಾರರ ಪೈಕಿ 5.18 ಕೋಟಿ ರದ್ದಾಗಿತ್ತು. ಇದಕ್ಕೆ ಅನರ್ಹ, ಡ್ಯೂಪ್ಲಿಕೇಟ್ ವಿಳಾಸ ಹಾಗೆ ಮೊದಲಾದವುಗಳು ಕೂಡ ಕಾರಣ ಅನ್ನಿಸ್ಕೊಂಡಿದ್ವು. ಈಗ 3ನೇ ಸುತ್ತಿನ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಗುರುವಾರ ಆದೇಶ ಹೊರಡಿಸಿದೆ. 19 ರಾಜ್ಯಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಪ್ರಕ್ರಿಯೆ ನಡೆದು ವಿವಿಧ ಹಂತದ ಪರಿಷ್ಕರಣೆ, ಪುನರ್ ಪರಿಶೀಲನೆ ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತೆ. ಪರಿಷ್ಕರಣೆಗೆ ಒಳಪಡೋ 19 ರಾಜ್ಯಗಳಲ್ಲಿ ಒಟ್ಟು 36.73 ಕೋಟಿ ಮತದಾರರಿದ್ದು, ಇವರ ದಾಖಲೆಗಳನ್ನ 3.94 ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ನಡೆಸ್ತಾರೆ. ಇವರಿಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ನೇಮಕವಾಗುವ 3.42 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳು ಕೂಡ ನೆರವಾಗ್ತಾರೆ. ಸೊ ಇಲ್ಲಿ 3 ಕಡೆ SIR ಅಂತ ಬಂದಾಗ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್ನಲ್ಲಿ ಪ್ರಕ್ರಿಯೆಗೆ ಎದುರಾಗಬಹುದಾದ ಕೆಲವೊಂದು ಸಮಸ್ಯೆಗಳನ್ನು ಕನ್ಸಿಡರ್ ಮಾಡಿ ಅವುಗಳನ್ನು ನಂತರ ಸೂಕ್ತ ಸಮಯದಲ್ಲಿ ಕೈಗೊಳ್ಳುವುದಕ್ಕೆ ಉದ್ದೇಶಿಸಲಾಗಿದೆ ಅಂತ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿ ವಿವಾದ ಯಾಕೆ ಅಂತಂದ್ರೆ, ಬಿಹಾರದಲ್ಲಿ ಕಳೆದ ವರ್ಷ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗಿತ್ತು. ಈ ವೇಳೆ ಅನೇಕ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. ನಂತರ ಇತ್ತೀಚೆಗೆ ಚುನಾವಣೆ ನಡೆದ ಪಂಚರಾಜ್ಯಗಳಲ್ಲಿ ಇದೇ ರೀತಿಯ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಈ ಪೈಕಿ ಬಂಗಾಳದ 29 ಲಕ್ಷಕ್ಕೂ ಹೆಚ್ಚು ಅನರ್ಹ ಮತದಾರರನ್ನ ನಾನಾ ಕಾರಣ ಕೊಟ್ಟು ರದ್ದು ಮಾಡಲಾಗಿತ್ತು. ಜೊತೆಗೆ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಿ TMC ಸೇರಿದ ಹಾಗೆ ಅನೇಕ ಸಂಘಟನೆಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೂ ಪ್ರಕ್ರಿಯೆ ಮುಂದುವರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಕರ್ನಾಟಕದ ಅಂಕಿಅಂಶಗಳು ಅಂತ ಬಂದಾಗ BLOಗಳ ಸಂಖ್ಯೆ 59,050 ಇದೆ, BLAಗಳ ಸಂಖ್ಯೆ 25,284 ಇದೆ. ಒಟ್ಟು ಮತದಾರರು ಅಂತ ಬಂದಾಗ 5,54,74,064 ಮತದಾರರು ಅಂತ. ಸೊ 19 ರಾಜ್ಯಗಳ ಒಟ್ಟು ಮತದಾರರು ಅಂತ ಬಂದರೆ ಇಲ್ಲಿ 36.73 ಕೋಟಿ. ಗಣತಿಗೆ ತೆರಳಲಿರುವಂತಹ BLOಗಳು ಅಂದರೆ 3.9 ಲಕ್ಷ. ರಾಜಕೀಯ ಪಕ್ಷಗಳ ಬೂತ್ ಏಜೆಂಟ್ಗಳು 3.42 ಲಕ್ಷ ಇದ್ದಾರೆ. ಸೊ SIR ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಮನೆ ಮನೆಗೆ ತೆರಳಿ ಮತದಾರರ ಹೆಸರು ಕೇಳ್ತಾರೆ, ವಿಳಾಸವನ್ನ ದೃಢೀಕರಿಸ್ತಾರೆ, ಅರ್ಜಿ ಕೊಟ್ಟು ಸಂಗ್ರಹ ಮಾಡ್ತಾರೆ. ದಾಖಲೆ ಪರಿಶೀಲನೆ ಮಾಡಿ ನಕಲಾಗಿರಬಹುದಾದ ವಿಳಾಸ ಬದಲಾಗಿರೋ ಮತದಾರರು ಮೃತಪಟ್ಟವರ ಹೆಸರನ್ನ ಖಚಿತಪಡಿಸಿಕೊಳ್ತಾರೆ. ಯಾವುದಾದ್ರೂ ಅರ್ಹ ಮತದಾರರ ಹೆಸರು ಕೈಬಿಟ್ಟು ಹೋಗಿದ್ರೆ ಅದನ್ನು ಸೇರಿಸೋ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಕರ್ನಾಟಕ, ದೆಹಲಿ, ಒಡಿಶಾ, ಮಿಜೋರಾಂ, ಸಿಕ್ಕಿಂ, ಮಣಿಪುರ, ಉತ್ತರಾಖಂಡ್, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ತೆಲಂಗಾಣ, ಪಂಜಾಬ್, ಮೇಘಾಲಯ, ಮಹಾರಾಷ್ಟ್ರ, ಜಾರ್ಖಂಡ್, ನಾಗಾಲ್ಯಾಂಡ್, ತ್ರಿಪುರಾ, ದಾದರ್ ಮತ್ತು ನಗರ್ ಹವೇಲಿ, ದಮನ್ ಮತ್ತು ದಿಯು ಹಾಗೂ ಚಂಡೀಗಢದಲ್ಲಿ ಈ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಆದರೆ ಇಲ್ಲಿ SIR ವಿಚಾರಕ್ಕೆ ಬಂದರೆ ವಿರೋಧ ಪಕ್ಷಗಳು ಒಂದಷ್ಟು ಆತಂಕಕ್ಕೆ ಒಳಗಾಗ್ತವೆ. ಯಾಕೆಂದರೆ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಸೋಲಿನ ಭೀತಿ ಎದುರಾಗಿರೋದು ಕೂಡ ಒಂದು ಪ್ರಮುಖವಾದ ಕಾರಣ. ಯಾಕೆಂದರೆ ಎಷ್ಟೋ ಲಕ್ಷ ಮತದಾರರ ಹೆಸರನ್ನ ಇವರು ಇಲ್ಲಿ ಡಿಲೀಟ್ ಮಾಡ್ತಿದ್ದಾರೆ, ಅನರ್ಹ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವೋಟ್ ಚೋರಿ ಮಾಡೋ ಸಲುವಾಗಿ ಈ ಥರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಷಕ್ಕೆ ಬೀಳಬಹುದಾದ ಮತದಾರರ ಹೆಸರನ್ನ ಡಿಲೀಟ್ ಮಾಡೋ ಮೂಲಕ ಈ SIR ಪ್ರಕ್ರಿಯೆ ಏನಿದೆ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು ತಮ್ಮ ಲಾಭ ಪಡ್ಕೊಳ್ತಾ ಇದೆ BJP ಎನ್ನುವಂತ ಆರೋಪ ಕೂಡ ಬರ್ತಾ ಇರೋದ್ರಿಂದ ವಿಪಕ್ಷಗಳಿಗೆ SIR ನಿಂದ ಒಂದಷ್ಟು ಟೆನ್ಷನ್ ಮತ್ತೆ ಶುರುವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.